ರಿಪ್ಪನ್ ಸ್ವಾಮಿ ಇವತ್ತು ಆಗಬೇಕು ಅಂದರೆ ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಅವರೆಲ್ಲರೂ ಮಾಡಿದಂಥ ಮನಸ್ಸು. ಒಂದು ಸಣ್ಣ ಹಿನ್ನೆಲೆ ಏನಪ್ಪ ಅಂತ ಹೇಳಿದ್ರೆ ಒಂದಷ್ಟು ಜನಕ್ಕೆ ಗೊತ್ತಿರುತ್ತೆ. ರಿಪ್ಪನ್ ಸ್ವಾಮಿ ಆಗೋದಕ್ಕೂ ಮುಂಚೆ ನಿರ್ದೇಶಕರು ಕಿಶೋರ್ ಮೂಡುಬಿದ್ರಿ ಸರ್ ಎಷ್ಟು ಸುತ್ತಿದ್ದಾರೆ ಅಂತ ಹೇಳಿದ್ರೇ ತಪ್ಪಾಗೋದಿಲ್ಲ. ಕತೆ ಹೋಗಿ ಹೇಳೋದು, ಕೆಲವ್ರಿಗೆ ಇಷ್ಟ ಆಗೋದು, ಸಿನಿಮಾ ಮಾಡೋಕ್ಕೆ ಆಗದೆ ಇರೋದು, ಮತ್ತೆ ನನ್ನ ಹತ್ರ ಬರೋದು, ಸರ್ ಈ ಥರ ಆಗ್ತಿದೆ. ನಾನು ಹೇಳಿದ್ದೆ, ಸರ್ ದಯವಿಟ್ಟು ನನಗೆ ಕಾಯಕ್ಕೆ ಹೋಗಬೇಡಿ, ಯಾರಾದರೂ ಅಂದರೆ ಕಮರ್ಷಿಯಲಿ ವಯಬಲ್ ಆ್ಯಕ್ಟರ್ ಬಹಳ ಜನ ಇದ್ದಾರೆ, ನನ್ನ ಕೊಲೀಗ್ಸ್ ಇದ್ದಾರೆ, ಯಾರಿಗಾದ್ರೂ ಈ ಕಥೆ ಕೊಟ್ಟು ಮಾಡಿಸಿ ಅಂತ ನಾನು ಹೇಳಿದಾಗ ಅವರು ಭಾಳ ನಿಷ್ಠುರವಾಗಿ ಹೇಳಿದ್ರು, ಸರ್ ಆ ಥರ ಇದ್ದಿದ್ರೆ ನಾನು 1 ವರ್ಷದಿಂದನೇ ಹೋಗ್ತಿದ್ದೆ, ಈ ಥರ 2 ವರ್ಷ ಕಾಯ್ತಾ ಇಲ್ಲ, ಈ ಕಥೆ ನೀವೇ ಮಾಡಬೇಕು, ನಿಮ್ಮ ಕೈಯಲ್ಲಿ ಈ ಪಾತ್ರ ಮಾಡಿಸ್ಬೇಕು ಅಂತ. ಅಷ್ಟು ಏನು ಹೇಳ್ತಾರೆ, ಅಷ್ಟು ಶ್ರದ್ಧೆಯಿಂದ, ಅಷ್ಟು ಒಂದು ಒಳ್ಳೆ ಸಿನಿಮಾ ಮೇಲಿರೋ ಹುಚ್ಚುತನದಿಂದ, ಹಠದಿಂದ ಈ ಸಿನಿಮಾ ಮಾಡಿರೋದು. ಇದಕ್ಕೆ ಕಾರಣ ಆಗಿರೋ ನಮ್ಮೆಲ್ಲ ನಿರ್ಮಾಪಕರಿದ್ದಾರೆ, ಅವ್ರಿಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಈ ಒಂದು ಅವಕಾಶ ನಮ್ಗೆ ಮಾಡಿಕೊಟ್ಟಿದ್ದಕ್ಕಾಗಿ. ಆಮೇಲೆ ಈ ಪಾತ್ರದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಯಾಕೆ ಈ ಪಾತ್ರ ಅಂತ ಕೇಳಿದಾಗ, ಮಾಲ್ಗುಡಿ ಡೇಸ್ ಮಾಡಿದಾಗ ನಾನು ಕಿಶೋರ್ ಸರ್ ಸುಮ್ಮನೆ ಹಾಗೆ ತಮಾಷೆಗೆ ಮಾಡ್ಕೋತಾ ಇದ್ದೆ, ಒಳ್ಳೆಯವನಾಗಿ ಸಾಕಾಗ್ಬಿಟ್ಟಿದೆ ಸರ್, ಒಂದು ಸ್ವಲ್ಪ ಬೇರೆ ಥರ ಪಾತ್ರ ಮಾಡಬೇಕು ಅಂತ ಹೇಳ್ತಾ ಇದ್ದೆ ಅವ್ರಿಗೆ. ಇಲ್ಲ ಸರ್ ಇದು ಒಂದು ಒಳ್ಳೆ ಕಥೆ ಮಾಡ್ತೀನಿ ಅಂತ ಹೇಳಿ ಕಥೆ ತಂದರು. ಒಳ್ಳೆಯವನಾಗಿದ್ದು ಸಾಕಾಗಿದೆ, ಬೇರೆ ಥರ ಅಂದರೆ ಕೆಟ್ಟವನಾಗಬೇಕು ಅಂತಲ್ಲ, ಆ ಒಳ್ಳೆ ಮನುಷ್ಯನ ಹಿಂದೆ ಯಾವುದೋ ಒಂದು ಅನುಭವದಿಂದ ಬೇರೆನೇ ಒಂದು ಶೇಡ್ ಇರುತ್ತೆ, ಬೇರೆನೇ ಒಂದು ನಡವಳಿಕೆ ಇರುತ್ತೆ, ಬೇರೆನೇ ಒಂದು ಭಾವನೆ ಇರುತ್ತೆ, ಅಂಥ ಪಾತ್ರ ಮಾಡಬೇಕು ಅಂತ. ಕೆಲವ್ರನ್ನ ನೋಡಿದ್ರೆ ನಮಗೆ ಭಯ ಆಗುತ್ತೆ, ಇವ್ರ ಹತ್ರ ಹೋಗೋದು ಬೇಡ, ಈ ಅಪ್ಪನ ಹತ್ರ ಮಾತಾಡೋದು ಬೇಡ ಅಂತ ನಮಗೆ ಹಿಡಿಸೋದಿಲ್ಲ ಕೆಲವ್ರನ್ನ ನೋಡಿದ್ರೆ. ಆದರೆ ಅವ್ರನ್ನೇ ಕೇಳಿದ್ರೆ ಅವ್ರು ಇಡೀ ಸಮಾಜನ ಬೈತಾರೆ, ನೀವು ಯಾರು ಸರಿ ಇಲ್ಲ ಅಂತ ಹೇಳ್ತಾರೆ ಅವರು. ಸೊ ಏನಕ್ಕೆ ಈ ಒಂದು ಅಸಮಾಧಾನ ಯಾರೆಲ್ಲಾದ್ರೂ ಇದ್ರೆ ಅದು ಯಾಕೆ, ಏನಾಗಿರುತ್ತೆ, ಅವರಲ್ಲಿ ಅಂಥ ಸಿಟ್ಟು ಏನಿರುತ್ತೆ, ಆ ಥರ ಒಂದು ಪಾತ್ರ ಮಾಡಬೇಕು ಅನ್ನೋ ಆಸೆ ಇದ್ದಿದ್ದರಿಂದ ಒಂದು ಬಹಳ ಒಳ್ಳೆಯ ಕಥೆ ತೊಗೊಂಬಂದ್ರು ಕಿಶೋರ್ ಸರ್, ಇದನ್ನು ಮಾಡಲೇಬೇಕು ಅಂತ. ಏನು ಉಳಿದಿದ್ದೆಲ್ಲ ನೀವು ನೋಡಿದ ಹಾಗೆ ಟೀಸರ್ ನೋಡಿದ್ರಿ, ಕಾಡಲ್ಲೇ ಹುಟ್ಟಿ ಬಂದದ ನಂಗಾವೆ ಅನ್ನೋ ಒಂದು ಜೇನು ಕುರುಬರ ಹಾಡನ್ನು ನೋಡಿದ್ರಿ, ಇವಾಗ ಟ್ರೈಲರ್ನ ನೋಡಿದ್ರಿ, ಬಹಳ ಒಳ್ಳೆ ಪ್ರತಿಕ್ರಿಯೆ ನಮಗೆ ಸಿಗ್ತಾ ಇದೆ. ಸಮಾಧಾನ ಆಗುತ್ತೆ ಈ ಥರ ಪಾತ್ರ ಮಾಡಿದಾಗ. ನಿನಗೆ ಬೇಕಾಗಿತ್ತ ಇದು ಅಂತ ಅನ್ನಿಸ್ಕೊಳ್ಳೋದಕ್ಕಿಂತ ಚೆನ್ನಾಗಿ ಮಾಡಿದ್ಯಾ ಅಂತ ಅನ್ನಿಸ್ಕೋಬೇಕು ಅನ್ನೋದೇ ನನ್ನ ಆಸೆ, ಯಾವುದೇ ಪಾತ್ರ ಮಾಡಿದ್ರು. ಹಾಗಾಗಿ ನನಗೆ ಈ ಪಾತ್ರವನ್ನು ಕೊಟ್ಟಿದ್ದಕ್ಕೆ ಕಿಶೋರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ, ನಮಗೆ ಸಿನಿಮಾ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲ ರೀತಿಯಾದಂಥ ಅನುಕೂಲತೆಗಳನ್ನು ಒದಗಿಸ್ಕೊಟ್ಟಂಥ ಎಲ್ಲ ನಿರ್ಮಾಪಕರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ, ಸಿನಿಮಾದ ಫಸ್ಟ್ ಲುಕ್ಕಿಂದ ಹಿಡಿದು ಇವತ್ತಿನವರೆಗೂ, ಇನ್ನು ರಿಲೀಸ್ ಆಗೋವರೆಗೂ ನಮ್ಮ ಜೊತೆನೇ ಇರುವಂಥ ನಮ್ಮ ಎಲ್ಲ ಮಾಧ್ಯಮದ ಮಿತ್ರರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತಾ, ನನ್ನ ಈ ಮಾತಿಗೆ ಸದ್ಯಕ್ಕೆ ಇಲ್ಲಿ ವಿರಾಮವನ್ನು ಕೊಡ್ತೇನೆ. ಇನ್ನು ನಿರ್ದೇಶಕರು ಮಾತಾಡಬೇಕು ಅಲ್ವಾ ಮೇಡಮ್? ಸಾಕಲ್ವಾ ಮಾತಾಡಿ? ಇಲ್ಲ ನೀವು ಆಕ್ಚುಲಿ ಈ ತರ ಎಲ್ಲ ಟ್ರೇಲರ್ ಟೀಸರ್ ಎಲ್ಲ ನೋಡಿದ್ಮೇಲೆ ನಿಮ್ಮನ್ನ ಹಂಗೆ ಕಳ್ಸೋದು. ನೀವು ಹೇಗೆ ಮಾತಾಡ್ತಾ ಇದ್ದೀರಾ ಗೊತ್ತಾ, ನೀವು ಕ್ಯಾರೆಕ್ಟರ್ ಇಂದ ಹೊರಗಡೆ ಬಂದು ನಾರ್ಮಲ್ ವಿಜಯ್ ಅವ್ರ ತರ ಸಾಫ್ಟ್ ಆಗಿ ಕ್ಯೂಟ್ ಆಗಿ ಮಾತಾಡ್ತಾ ಇದ್ದೀರಾ. ಒಂದೇ ಒಂದು ರಿಕ್ವೆಸ್ಟ್ ಏನಂದ್ರೆ, ಪ್ಲೀಸ್ ಗೋ ಬ್ಯಾಕ್ ಟು ಯುವರ್ ಕ್ಯಾರೆಕ್ಟರ್. ರಿಪ್ಪನ್ ಸ್ವಾಮಿ ಹೇಗ್ ಮಾತಾಡ್ತಾನಂತ ನೀವು ರಿಪ್ಪನ್ ಸ್ವಾಮಿ ಪ್ರೆಸ್ ಮೀಟಿಗೆ ಬಂದ್ರೆ ಹೇಗ್ ಮಾತಾಡ್ತಾರೆ ಅಂತ 4 ಲೈನ್ ಮಾತಾಡಿ ಪ್ಲೀಸ್. ಸ್ವಾಮಿ ಪ್ರೆಸ್ ಮೀಟಿಗೆ ಬಂದ್ರೆ ಮಾತಾಡೋಲ್ಲ ಸರ್. ಕಿಶೋರ್ ಸರ್ ಸಪೋರ್ಟ್ ಮಾಡಿ ಒಂದು ಟಾಸ್ಕ್ ಕೊಟ್ಟಿದ್ದೀವಿ, ಅಟ್ ಲೀಸ್ಟ್ ಸಮಥಿಂಗ್ ಸ್ಪೆಷಲ್. ಸರ್ ರಿಪ್ಪನ್ ಸ್ವಾಮಿ ತರ ಮಾತಾಡಬೇಕು. ಹೌದು, ಚಿನ್ನ ನಿಮ್ಮತ್ತ ಬಿಟ್ಬಿಡಿ, ನೀವಲ್ಲೇ ರಿಪ್ಪನ್ ಸ್ವಾಮಿ ಬಗ್ಗೆನೇ ಮಾತಾಡಬೇಕು. ಸ್ವೀಟ್ ಕ್ಯೂಟ್ ಎಲ್ಲ ಬೇಡ ಇವಾಗ ಸರ್. ಈ ಕ್ಯಾರೆಕ್ಟರ್ ಒಳಗೆ ಹೋಗಿ ನಮ್ಮ ಮಾಧ್ಯಮದವ್ರಿಗೆ ಹೇಗೆ ನೀವು ಫಿಲಂ ಬಗ್ಗೆ 4 ಲೈನ್ ಹೇಳ್ತೀರಾ ಹೇಳಿ. ಅಯ್ಯೋ ಬಹಳ ಕಷ್ಟ ಇದು. ಕಾಸ್ಟ್ಯೂಮ್ ಹಾಕೊಂಡು ಡೈರೆಕ್ಟರ್ ಮಾತು ಕೇಳ್ಕೊಂಡು ಸೀನ್ ಒಳಗೆ ಹೋಗಿ ಆಕ್ಟ್ ಮಾಡಿ. ಪ್ರತೀಕ್ಷಾ ಶಿಲ್ಪ ಇಲ್ಲೇ ಇದ್ದಾರೆ, ತರಿಸ್ಬಿಡ್ಲಾ ಕಾಸ್ಟ್ಯೂಮು? ಬೇಡ ತಂದ್ಬಿಡ್ತಾರೆ. ಆಮೇಲೆ ಮೇಕಪ್ ಅವರು ಇಲ್ಲೇ ಇದ್ದಾರೆ, ಹನುಮಂತರು ಬೇಡ ಮೇಕಪ್ ಹಾಕ್ಬಿಡ್ತಾರೆ, ಆಮೇಲೆ ಕಪ್ ಮಾಡ್ಬಿಡ್ತಾರೆ ನಮ್ಮನ್ನ. ಏನು ಹೇಳಲಿ ನಾನು. ಓಕೆ, ರಿಪ್ಪನ್ ಸ್ವಾಮಿನೇ ಸಿನಿಮಾ ನೋಡಿ ಅಂತ ಕೇಳ್ಕೋಬೇಕು ಅಂದರೆ ಹೆಂಗೆ ಹೇಳ್ಬೋದು ಅಂತ ಗೊತ್ತಿಲ್ಲ. ಸುಮ್ಮನೆ ತಲೆಗೇನೋ ಬರ್ತಾ ಇದೆ, ಏನೋ ರೆಕಾರ್ಡ್ ಮಾಡಿ ಏನೋ ಹಾಕ್ಬಿಡ್ಬೇಡ್ರಪ್ಪ ಆಮೇಲೆ ಪೂರ್ತಿ ಅದೇ ಆಗಿದೆ. ಎಲ್ಲ ಒಳ್ಳೆಯವರು ಆಗಿಲ್ಲ ಮಾಡೋಲ್ಲ. ಓಕೆ, ರಿಪ್ಪನ್ ಸ್ವಾಮಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಆಗಸ್ಟ್ 29. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ನೋಡಲಿಲ್ಲ ಅಂದರೆ ಒಬ್ಬೊಬ್ಬನು
ಹಾಕಿ ಸುಟ್ಟಾಕ್ಬಿಡ್ತೀನಿ. ಓ ಮೈ ಗಾಡ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮೆಲ್ಲರಿಗೂ ಒಳ್ಳೆ ಕಂಟೆಂಟ್ ಸಿಕ್ಕಿದೆ. ಎಲ್ಲರೂ ಒಂದು ಚಾಕ್ಲೇಟ್ ಕೊಡಿ. ಇದೇ ಬೇಡ ಅಂತಿದ್ದಾರೆ, ಸುಮ್ಮನೆ ಅವರಿಗೆ ತಮಾಷೆ ಕೇಳಿದ್ರೆ ಮಾಡಿದ ಅದನ್ನ. ಇಲ್ಲ ಆ್ಯಕ್ಚುಲಿ ಡೈಲಾಗ್ ಎಲ್ಲ ಏನಿಲ್ಲ ನನಗೆ. ನನ್ನ ಕ್ಯಾರೆಕ್ಟ್ರ್ ಬಗ್ಗೆ ಹೇಳಬೇಕು ಅಂತಂದರೆ, ಆ್ಯಕ್ಚುಲಾಗಿ ಆ ಮೂವಿಲಿ ಎಲ್ಲ ನಂದು ಅಂತಲ್ಲ, ಎಲ್ಲ ಕ್ಯಾರೆಕ್ಟರ್ಗಳು ಅಷ್ಟೇ. ಹೇಗೆ ಅಂತಂದರೆ ಒಂದು ನಟರಿಗೆ ಒಂದು ಫುಲ್ಫಿಲ್ ಮಾಡೋಂಥ ಕ್ಯಾರೆಕ್ಟರ್ನ ನಮ್ಮ ಕಿಶೋರ್ ಸರ್ ಎಲ್ಲ ನಟರಿಗೂ ಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊತೀನಿ. ಆ್ಯಕ್ಚುಲಾಗಿ ಆ್ಯಸ್ ಅನ್ ಆರ್ಟಿಸ್ಟ್ ನನಗೆ ಈ ಮಂಗಳ ಅನ್ನೋ ಕ್ಯಾರೆಕ್ಟರು ತುಂಬಾ ಹತ್ತಿರ ಆಗಿದೆ. ಯಾಕೆ ಅಂತ ಅಂದರೆ ತುಂಬಾ ಭಾವನೆ ಉಳ್ಳ ಒಂದು ಕ್ಯಾರೆಕ್ಟರ್ ಆಗಿತ್ತು ಅದು. ಆ್ಯಕ್ಚುಲಾಗಿ ಇವತ್ತಿನ ಸೊಸೈಟೀಲಿ, ಇವತ್ತಿನ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಆಗೋಂಥ ಭಾವನೆಗಳನ್ನ ತುಂಬ ಚೆನ್ನಾಗಿ ಇದರಲ್ಲಿ ತೋರಿಸಿದ್ದಾರೆ ಕಿಶೋರ್ ಸರ್. ಹಾಗೆ ಅವರು ಎಷ್ಟೋ ವಿಷಯಗಳನ್ನ ಹೊರಗಡೆ ಸಮಾಜಕ್ಕೆ ಹೇಳ್ಕೊಳಕ್ಕಾಗದೆ, ಮನೆಯಲ್ಲೂ ಕೂಡ ಅದನ್ನು ಅನುಭವಿಸ್ಲಿಕ್ಕೆ ಆಗದೆ ಹಾಗೆ ಒದ್ದಾಡ್ತಾ ಇರ್ತಾರೆ ಅನ್ನೋ ಒಂದು ಚಿಕ್ಕ ಚಿಕ್ಕ ವಿಷಯಗಳು ಇದೆ. ಹಾಗೆ ಇವತ್ತು ಹೆಣ್ಮಕ್ಳಿನ ಮನಸ್ಥಿತಿ ಹೇಗಿದೆ, ಅವರು ಎಷ್ಟು ಧೈರ್ಯವಾಗಿ ಸಮಾಜದಲ್ಲಿ ಕೆಲವೊಂದು ವಿಷಯಗಳನ್ನ ಎದುರಿಸ್ಬೇಕು ಅನ್ನೋ ಅಂಥದ್ದು ಒಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಅಂತಲೇ ಹೇಳ್ಬೋದು. ವಿದ್ಯಾರ್ಥಿ ಎಲ್ರಿಗೂ ನಮಸ್ಕಾರ. ಒಂದು ಸಿನಿಮಾ ತುಂಬ ಸಕ್ಸಸ್ ಆಗಬೇಕು ಅಂದರೆ ಎಲ್ಲವೂ ಕೂಡಿ ಬರಬೇಕು. ಟೆಕ್ನಿಕಲ್ ಸೈಡ್, ಆ್ಯಕ್ಟಿಂಗ್ ಸೈಡ್, ಫೈನಾನ್ಷಿಯಲ್ ಎಲ್ಲ ಒಟ್ಟಿಗೆ ಸೇರೋದು ಸಿನಿಮಾ. ಸಾರು ಮಾಡ್ದಂಗೆ ಒಳ್ಳೆ ಸಾರು ಬೇಕಾದ್ರೆ ಒಂದು ಚೂರು ಜಾಸ್ತಿ ಆದರೂ ಸಾರಿನ ರುಚಿ ಕೆಟ್ಟೋಗುತ್ತೆ. ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಏನಂದರೆ, ಯಾರೂ ಹೀರೋ ಆಗಿ ಕಾಣಲಿಲ್ಲ, ರಾಘವೇಂದ್ರ ಕೂಡ ಪಾತ್ರ ಆಗಿದ್ದಾರೆ. ಇದು ವ್ಯಕ್ತಿ ಕೇಂದ್ರಿತ ಸಿನಿಮಾ ಅಲ್ಲ, ವಸ್ತು ಕೇಂದ್ರಿತ ಸಿನಿಮಾ. ನಿಮಗೆ ಕ್ರೈಮ್ ಕೂಡ ಒಂದು ದೊಡ್ಡ ಮಾತಿದೆ, ಎಲ್ಲರ ಒಳಗಡೆ ಒಂದು ಕ್ರೈಮ್ ಇದೆ, ಎಲ್ಲರ ಒಳಗಡೆ ಕ್ರೈಮ್ ಇದೆ. ಎಲ್ಲರೊಳಗಡೆ ಸೀತೆ ಇದ್ದಾಳೆ, ಎಲ್ಲರೊಳಗೆ ರಾಮ ಇದ್ದಾನೆ, ಎಲ್ಲರೊಳಗೆ ರಾವಣ ಇದ್ದಾನೆ. ಆಯಾ ಹೊತ್ತಿಗೆ ಅದು ಹೊರಗೆ ಬರುತ್ತೆ, ಸತ್ಯ ಸುಳ್ಳು ಇಲ್ಲ ಅನ್ನೋ ಹಾಗೆ. ಇಲ್ಲಿ ನನಗೆ ವಿಜಯ ರಾಘವೇಂದ್ರ ಈಗ ನೋಡಿದ್ನಲ್ಲ, ತಿರುಗಿದಾಗ ಅವರ ಮುಖ ಶೇಕ್ ಆಗ್ತಾ ಇತ್ತು, ಕಣ್ಣಲ್ಲಿ ಪ್ರಭೆ ಕಾಣ್ತಾ ಇತ್ತು. ಇದು ಇನ್ವಾಲ್ವ್ಮೆಂಟ್. ಪ್ರತಿ ಶಾರ್ಟಲ್ಲಿ ನಾನು ವಿಜಯ ರಾಘವೇಂದ್ರ ಜೊತೆ ಸುಮಾರು ಸೀನ್ಗಳನ್ನು ಆ್ಯಕ್ಟ್ ಮಾಡಿದ್ದೀನಿ. ಪ್ರತಿ ಶಾರ್ಟಲ್ಲಿ ಕೂಡ ವಿಜಯ ರಾಘವೇಂದ್ರದ್ದು ಒಂದು ಎನರ್ಜಿ ಪಾಸ್ ಆಗ್ತಾ ಇತ್ತು. ಅದಕ್ಕೆ ನಟನೆ ಅನ್ನೋದು ಅಂತರಂಗದ ವ್ಯಾಪಾರ ಅಂತ ಕರೆಯೋದು. ಬಹಿರಂಗದಲ್ಲಿ ಪರಿಣಾಮಗಳು ಮಾತ್ರ ಕಾಣುತ್ತೆ. ಈ ಪರಿಣಾಮ ತುಂಬ ಚೆನ್ನಾಗಿ ಕಂಡಿದೆ ಈ ಸಿನಿಮಾದಲ್ಲಿ. ಕಿಶೋರ್ ಬಗ್ಗೆ ಹೇಳೋದಾದರೆ, ಕಿಶೋರ್ ನಾನು ಸೀರಿಯಲಲ್ಲಿ ಆ್ಯಕ್ಟ್ ಮಾಡುವಾಗ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದರು. ನಾನು ಸೌತ್ ಕೇಂದ್ರಕ್ಕೆ ಹೋಗ್ತೀನಿ ಸರ್, ಸಾಕಾಯಿತು ಬೆಂಗಳೂರು ಅಂತ. ನಾನು ಬೈದೆ, ಸೌತ್ ಕೇಂದ್ರಕ್ಕೆ ಹೋಗಿ ಏನು ಮಾಡ್ತೀರಾ, ತುಳು ಸಿನಿಮಾ ಮಾಡ್ತೀರಾ ಅಂತ ಕೇಳಿದೆ. ಮಾಡಬೇಡಿ ಅಂತ ಹೇಳಿದೆ. ಕೊನೆಗೆ ಎಷ್ಟೋ ವರ್ಷಗಳ ಬಳಿಕ ಒಂದು ದಿವಸ ಫೋನ್ ಮಾಡಿ, ನಾನು ಸಿನಿಮಾ ಮಾಡ್ತಾಯಿದ್ದೀನಿ ಬನ್ನಿ ಎಂದು. ಕಿಶೋರ್ ನನ್ನ ಆತ್ಮೀಯ ಗೆಳೆಯ, ಬರ್ತೀನಿ. ನನ್ನ ಪಾತ್ರದ ಬಗ್ಗೆ ದೇಜಣ್ಣ ಅಂತ ಒಂದು ಪಾತ್ರ, ಕಾನ್ಸ್ಟೇಬಲ್ ಪಾತ್ರ, ಭಾರಿ ಸಾತ್ವಿಕ, ಹಳೇ ಒಂಥರ ಈ 150 ವರ್ಷ ಆದ ಪೊಲೀಸ್ ಸ್ಟೇಷನಲ್ಲಿ ಒಬ್ಬ ಪೊಲೀಸ್ ಇರ್ತಾನೆ ನೋಡಿ, ಹಳೇ ಪೊಲೀಸ್ ಅಂತ ಒಬ್ಬ ಕಾನ್ಸ್ಟೇಬಲ್. ಅವ ಊರಿನ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾನೆ. ಕೋಪ ಬರುತ್ತೆ, ಸಿಟ್ಟು ಬರುತ್ತೆ, ಎಲ್ಲ ಭಾವನೆಗಳು ಇದೆ. ನನಗೆ ಬಹಳ ಇಷ್ಟ ಆಗಿತ್ತು ಅಂದರೆ ಈ ಸಿನಿಮಾದ ಮ್ಯೂಸಿಕ್ ಆಲ್ಸೋ. ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರಗಳು. ಹಾಗೆ ನಿಮ್ಮ ಮೀಡಿಯಾದ ಮುಖಾಂತರ ವೀಕ್ಷಣೆ ಮಾಡ್ತಿರುವ ಎಲ್ಲ ವೀಕ್ಷಕರಿಗೆ ರಿಪ್ಪನ್ ಸ್ವಾಮಿ ತಂಡದ ಪರವಾಗಿ ಧನ್ಯವಾದಗಳು. ಚಿನ್ನೇಗೌಡರು ಸರ್ ನಮಸ್ಕಾರ, ಕವತರ್ ಸರ್ ಹಿರಿಯರು, ಅವರ ವಿಜಯ್ ಸರ್ ಮಗ ಬಂದಿದ್ದಾರೆ, ವಿಜಯ್ ಸರ್ ಎಲ್ಲರಿಗೂ ನಮಸ್ತೆ. ನನ್ನ ಈ ಸಿನಿಮಾದಲ್ಲಿ ನನಗೆ ಒಂದು ಪಾತ್ರ ಕೊಟ್ಟಿರುವಂತಹ ನಿರ್ದೇಶಕರು ನಮ್ಮ ಕಿಶೋರ್ ಸರು, ಹಾಗೆ ಪಂಚನನ ಫಿಲಿಮ್ಸ್ನ ಪ್ರೊಡ್ಯೂಸರ್ಸ್, ಮತ್ತು ಆ ಊರಿನಲ್ಲಿ ನಮಗೆ ಶೂಟಿಂಗ್ ಮಾಡೋ ಸಮಯದಲ್ಲಿ ನಮಗೆ ಸಹಕಾರ ಮಾಡಿದಂಥ ಆ ಊರಿನ ಬಸರಿಕಟ್ಟೆ ಆಗಿರ್ಬೋದು, ಕೊಪ್ಪ ಆಗಿರ್ಬೋದು, ಆ ಊರಿನ ಎಲ್ಲ ಜನತೆಗೆ, ಮತ್ತು ನನ್ನೊಟ್ಟಿಗೆ ದೊಡ್ಡ ಪ್ರಕಾಶ್ ತುಂಬಿನಾಡ್ ಸರ್ ಇದ್ದಾರೆ, ಕವತರ್ ಸರ್, ನಮ್ಮ ಅನುಷ್ಕಾ ಅವರು, ತುಂಬ ಜನ, ಅಶ್ವಿನಿ ಮ್ಯಾಮ್, ಎಲ್ಲರೂ ನನಗೆ ನಟಿಸ್ಲಿಕ್ಕೆ ಒಂದು ಒಳ್ಳೆ ಸಹಕಾರವನ್ನು ನೀಡಿದರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಸಿನಿಮಾದ ಪಾತ್ರ ನಾನೇ ಹೇಳ್ತೀನಿ ಇದರ ಬಗ್ಗೆ. ಅಂದರೆ ನಾನು ವಿಜಯ ರಾಘವೇಂದ್ರ ಸರ್ ಒಟ್ಟಿಗೆ ಬಾಲ್ಯದಿಂದ ಅವರ ಸ್ನೇಹಿತನಾಗಿರ್ತೀನಿ, ಅವ್ರ ಮನೆಯಲ್ಲೇ ಇರ್ತೀನಿ. ಅವರೇ ನನ್ನ ಪಾಲನೆ ಪೋಷಣೆ ಮಾಡಿಬಿಟ್ಟು ನನ್ನ ಒಂದು ಸ್ಥಾನಕ್ಕೆ ತಂದಿರ್ತಾರೆ. ಸೊ ನಂತರ ನಾನು ಸಿನಿಮಾದಲ್ಲಿ ಗೆಳೆಯನಾಗಿ ಅವರೊಟ್ಟಿಗೆ ಹೇಗೆ ಸಹಕರಿಸ್ತೀನಿ ಅನ್ನೋದು ಒಂದು ನನ್ನ ಪಾತ್ರದ ಒಂದು ಕುತೂಹಲ. ಹಾಗೆ ನಿಮ್ಗೆಲ್ಲರಿಗೂ ಈ ಟ್ರೈಲರ್ ನೋಡಿಬಿಟ್ಟು ಒಂದು ಪ್ರಶ್ನೆ ಬಂದಿರ್ಬೋದು, ನಮ್ಮ ನಾಯಕ
ರಾಕ್ಷಕನೋ ರಕ್ಷಕನೋ ಅಂತ. ಸೊ ಇದಕ್ಕೆ ನಿಮಗೆ 29ಕ್ಕೆ ಉತ್ತರ ಸಿಗತ್ತೆ. 22ರಿಂದ ಮೈಸೂರು, ಮಂಗಳೂರು, ಮಣಿಪಾಲ, ಮತ್ತೆ ಶಿವಮೊಗ್ಗ, ಹುಬ್ಬಳ್ಳಿ, ಬೆಂಗಳೂರು ಎಲ್ಲ ಕಡೆ ಪೇಯ್ಡ್ ಪ್ರೀಮಿಯರ್ ಶೋ ಇದೆ. ಬುಕ್ ಮೈ ಶೋ ಅಲ್ಲಿ ಈಗಾಗಲೇ ಓಪನ್ ಆಗಿದೆ ಟಿಕೆಟ್ಸ್ ಎಲ್ಲ, ನೀವು ನೋಡಿದ್ರೆ ಗೊತ್ತಾಗತ್ತೆ. ಆಮೇಲೆ 29ಕ್ಕೆ ನಿಮ್ಮ ಮುಂದೆ ಬರ್ತೀವಿ. ನೀವೆಲ್ಲರೂ ಆಶೀರ್ವಾದ ಮಾಡಿ, ನಿಮ್ಮೆಲ್ಲರ ಪ್ರೀತಿ ನಮಗೆ ಬೇಕಾಗಿದೆ. ದಯಮಾಡಿ ನೀವೆಲ್ಲರೂ ನಮಗೆ ಪ್ರೀತಿಯಿಂದ ಅಪ್ಕೊಳ್ಳಿ ಅಂತ ಕೇಳ್ತಾ ರಿಪ್ಪನ್ ಸ್ವಾಮಿ ಪರವಾಗಿ ನಿಮ್ಮೆಲ್ಲರನ್ನ 29ಕ್ಕೆ ಸ್ವಾಗತಿಸ್ತಿದ್ದೀನಿ. ನನಗೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರ್. ಥ್ಯಾಂಕ್ ಯು. ನಾನು ಇದನ್ನೆಲ್ಲ ಮಾತಾಡಿಲ್ಲ, ಐ ಡೋಂಟ್ ನೋ, ಬಟ್ ಅದೇ ನನಗಿದು ಅವಕಾಶ ಕೊಟ್ಟಿರೋ ಕಿಶೋರ್ ಸರ್ಗೆ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್. ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಅದೇ ಪೊಲೀಸ್ ಕ್ಯಾರೆಕ್ಟರು. ಸಣ್ಣ ಆ ಊರಲ್ಲಿ ದಟ್ಸ್ ಓಕೆ, ಪರವಾಗಿಲ್ಲ, ನಾವು ಹೇಳಿಲ್ಲ ನಿಮಗೆ. ಬಟ್ ಜಸ್ಟ್ ಅಬೌಟ್ ಯುವರ್ ಕ್ಯಾಶುವಲ್ ಆಗಿ ಹೇಳಿ, ನಿಮ್ಮ ಫ್ರೆಂಡ್ಸ್ಗೆ ಏನಾದರೂ ಹೇಳಿ. ಫಸ್ಟ್ ಫಿಲ್ಮ್ಸು, ಹಾಗಾಗಿ ಅದೇ ಪೊಲೀಸ್ ಕ್ಯಾರೆಕ್ಟ್ರು. ಆ್ಯಂಡ್ ನನಗೆ ಅಂದರೆ ನನ್ನ ಒಂದು ಕೋ ಆ್ಯಕ್ಟರ್ ಥರ ನನಗೆ ಎಲ್ಲರಿಗೆ ಗುರುಗಳಾದ ಕವತ ಕೃಷ್ಣಮೂರ್ತಿ ಸರ್ ಇದ್ರು. ಅದೇ ನನಗೆ ಆ್ಯಕ್ಚುಲಿ ತುಂಬ ನರ್ವಸ್ ಮಾಡಿತ್ತು. ಬಟ್ ಸ್ಲೋಲಿ ಅಂದರೆ ದ ಹೋಲ್ ಟೀಮ್ ಮೇಬಿ. ಹ್ಞೂ ಸರ್, ಎಕ್ಸಾಮ್ ಬರೀಬೇಕಂದ್ರೆ ಟೀಚರ್ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಪರವಾಗಿರಲ್ಲ. ಹಂಗೆ ಜಸ್ಟ್ ಇಮ್ಯಾಜಿನ್ ಫಸ್ಟ್ ಇದರಲ್ಲೇ ಇಂಥ ಗುರುಗಳು ಸಿಕ್ಕಿದ್ರೆ, ಅದು ನಿಮ್ಮ ಕೋ ಆ್ಯಕ್ಟರ್ ಥರ. ಇಟ್ಸ್ ಬಟ್ ಅಟ್ ದ ಸೇಮ್ ಟೈಮ್ ವೆರಿ ಹೆಲ್ಪ್ಫುಲ್. ಆ್ಯಂಡ್ the whole team, Kishore sir and teams, it was wonderful. And I got an opportunity to work with Vijay sir. He's, I don't know what to talk about him. He's like down to earth, humility. ಅಂದರೆ ಅದಕ್ಕೆ ಒಂದಷ್ಟು ಅಡ್ಜೆಕ್ಟಿವ್ಸ್ ಇದೆ. ಅಷ್ಟು ಸಿ ಐ ಆಮ್ ಆಲ್ರೆಡಿ ಯೂಶಲಿ ಗೊತ್ತಾಗ್ತದೆ. ಐ ಆಮ್ ವೆರಿ ನರ್ವಸ್, ಐ ಡೋಂಟ್ ನೋ ವಾಟ್ ಟು ಸೇ. ಬಟ್ ಆನ್ ದ ಹೋಲ್ ಇಟ್ ವಾಸ್, ವಿಜಯ್ ಸರ್ ಎಲ್ಲ ತುಂಬ ಚೆನ್ನಾಗಿ ಹೇಳಿದ್ರು ಆ್ಯಕ್ಚುಲಿ. ಎವ್ರಿಥಿಂಗ್ ವಾಸ್ ಗುಡ್. ಆ್ಯಂಡ್ ಅದೇ August 29th ಎಲ್ಲರೂ ಬಂದು ನೋಡಬೇಕು. ಎಲ್ಲರೂ ಮಾತಾಡಿದ್ದಾರೆ. ಎಲ್ಲರದು ಥ್ಯಾಂಕ್ ಯು ಅನುಷ್ಕಾ ಅವರೇ. ಆದರೆ ಟ್ರೈಲರ್ ಟೀಸರಲ್ಲಿ ಗೊತ್ತಾಗೋದಿಲ್ಲ, ನೀವು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿ. ಸೊ ಇಲ್ಲಿ ಕ್ಯಾರೆಕ್ಟರ್ ನಾವು ಡಿಸೈನ್ ಮಾಡಿರೋದು ಅಶ್ವಿನಿ ಅವ್ರಿಗೆ. ಅವ್ರ ಕ್ಯಾರೆಕ್ಟರ್ ನಮಗೆ ತುಂಬ ಚೆನ್ನಾಗಿ ಸರ್ ಕಿಶೋರ್ ಅವರು ಎಕ್ಸ್ಪ್ಲೇನ್ ಮಾಡಿದರು ಅವರಿಗೆ ಹೇಗೆ ಬೇಕು ಅಂತ. ಸೊ ಜಾಬ್ ವಾಸ್ ವೆರಿ ಈಸಿ ಬಿಕಾಸ್ ಅವ್ರು ಬರೀ ಕ್ಲಿಯರ್ ಆಗಿದ್ದರು ಅವ್ರ ಲುಕ್ಸ್ ಹೇಗಿರಬೇಕು ಅಂತ. ಸೊ ಮಲ್ನಾಡ್ ಟಚಿಗೆ ಸಾರಿ, ಇಟ್ಸ್ ವೆರಿ ಸಿಂಪಲ್. ಅವರು ಹಾಕೋ ಸಾರಿ ಆಗಲಿ, ಅವ್ರ ಜ್ಯುವೆಲ್ರಿ ಆಗಲಿ, ಅದನ್ನು ಕ್ಯಾರೆಕ್ಟರ್ಗೆ ಕಾಂಪ್ಲಿಮೆಂಟ್ ಮಾಡ್ತು. So it was a great opportunity. Thank you to everybody, and thank you Ashwini for really acing the look. Thank you. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಶಿಲ್ಪಾ ಹೆಗ್ಡೆ ಅಂತ. ಫಸ್ಟ್ ಆಫ್ ಆಲ್ ವಿಜಯ ರಾಘವೇಂದ್ರ ಸರ್ ಜೊತೆ ನಾನು ವರ್ಕ್ ಮಾಡಿ ಆಲ್ಮೋಸ್ಟ್ 7-8 ವರ್ಷ ಆಗಿದೆ. ಹಾಗಾಗಿ ಅವರಿಗೆ ಡಿಸೈನ್ ಮಾಡೋದು ಅಂದರೆ ನಮಗೆ ತುಂಬ ಈಸಿ ಆಗುತ್ತೆ. ಲೈಕ್ ಐ ಆಲ್ವೇಸ್ ಕಾಲ್ ಹಿಮ್ ಆಸ್ ಭಾವ. ಸೊ ಅವ್ರು ಮಂಗಳೂರಿನವ್ರಲ್ವ, ನಾವು ಮಂಗಳೂರವ್ರೆ. ಹಾಗಾಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದರು, ನಮ್ಮ ಬಾಬಾ ಬಂದರು ಬೇಸಿಕಲಿ. ಸೊ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆಮೇಲೆ ಅವರದ್ದು ಪರ್ಸ್ನಲ್ ಚಾಯ್ಸ್ ಏನು ಅಥವಾ ಕ್ಯಾರೆಕ್ಟರ್ ಚಾಯ್ಸ್ ಏನು ಅದು ತುಂಬ ಈಸಿಲಿ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಅದರಲ್ಲಿ ತುಂಬ ಈಸಿ ಮಾಡಿಕೊಡ್ತಾರೆ ನಮ್ಮ ಕೆಲಸನ. ಡೈರೆಕ್ಟರ್ ಸರು ಕಿಶೋರ್ ಅವರು ಈ ಕಥೆನ 3 ವರ್ಷನೇ ಮಾತಾಡ್ತಾ ಇದ್ವಿ. ಊರಿಗೆ ಹೋಗುವಾಗ, ಮುಡ್ಬಿದ್ರೆಗೆ ಹೋಗುವಾಗ ಒಂದಿನ ಕಾರಲ್ಲಿ ಕೂತ್ಕೊಂಡು ಕತೆ ಹೇಳಿರೋದು. ಕತೆ ಕೇಳಿದಾಗಲೇ ಬಹಳ ಖುಷಿ ಆಯಿತು. ಅಂದರೆ ಇಟ್ ಲುಕ್ಸ್ ವೆರಿ ಪ್ರಾಮಿಸಿಂಗ್. ಮತ್ತು ಇದು ಮಲೆನಾಡಿನ ಕಡೆಯ ಕತೆ ಆದ ಕಾರಣ ಮಂಗಳೂರಿಗೂ ಮಲೆನಾಡಿಗೂ ಅಂಥ ವ್ಯತ್ಯಾಸ ಏನೂ ಇಲ್ಲ, ಕಲ್ಚರ್ ವೈಸ್ ಆಗಲಿ ಅಥವಾ ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ಆಗಲಿ. ಹಾಗಾಗಿ ಎಲ್ಲ ಪಾತ್ರಗಳಿಗೂ ಅದಕ್ಕೆ ತಕ್ಕ ಹಾಗೆ ಕಾಸ್ಟ್ಯೂಮ್ ಮಾಡಲಿಕ್ಕೆ ಈಸಿ ಆಯಿತು. ಆ್ಯಂಡ್ ಮ್ಯೂಸಿಕ್ ನಿಮಗೆಲ್ಲರಿಗೂ ಗೊತ್ತಿದೆ, ಸ್ಯಾಮ್ಯುಯಲ್. ಹಿ ಹ್ಯಾಸ್ ಡನ್ ಅ ಗ್ರೇಟ್ ಜಾಬ್ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಟು ಬಿ ಆಸ್ ಅ ಪಾರ್ಟ್ ಆಫ್ ದಿಸ್ ಟೀಮ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ ಟು ಆಲ್ ದಿ ಪ್ರೊಡ್ಯೂಸರ್ಸ್. ಐ ಆಮ್ ಗ್ಲಾಡ್ ಟು ವರ್ಕ್ ವಿತ್ ಯು ಆಲ್. Thank you for the opportunity. Thank you Pratiksha, thank you Shilpa, thank you very much.
ನನ್ನ ಹೆಸರು ಪರೀಕ್ಷಿತ ಅಂತ. ನಾನು ಆ್ಯಕ್ಚುಲಿ ಕಿಶೋರ್ ಜೊತೆ ಇದಕ್ಕಿಂತ ಮುಂಚೆ ಒಂದು ಮೂವಿ ಮಾಡಿದ್ದೆ, ಕೇಕ್ ಅಂತ, ಮಕ್ಕಳ ಸಿನಿಮಾದು. ಸೊ ಅದಾದಮೇಲೆ ಸ್ವಲ್ಪ ಟೈಮ್ ಆದಮೇಲೆ ಅವರೊಂದು ಒಳ್ಳೆ ಸಬ್ಜೆಕ್ಟ್ ತಗೊಂಡು ಬಂದು, ಸಸ್ಪೆನ್ಸ್ ಥ್ರಿಲ್ಲರ್ ಸಬ್ಜೆಕ್ಟ್. ಸೊ ಇದಕ್ಕೆ ಪ್ರೊಡ್ಯೂಸರ್ಸ್ ಬೇಕು, ಸ್ವಲ್ಪ ಫೈನಾನ್ಷಿಯಲ್ ಸಪೋರ್ಟ್ ಬೇಕಂತ ಕೇಳಬೇಕಾದ್ರೆ ಸೊ ಒಬ್ಬರಿಂದ ಈ ಥರ ಮಾಡೋಕ್ಕೆ ಚಾನ್ಸ್ ಇದೆಯಾ ಅಂತ ಕೇಳಿದ್ರು. ವಿ ಆಲ್ ಬೀಯಿಂಗ್ ಇನ್ IT ಇಂಡಸ್ಟ್ರಿ ಸ್ವಲ್ಪ ಕಷ್ಟ ಮಾಡೋದು. ಸೊ ಕ್ರೌಡ್ ಫಂಡೆಡ್ ಥರ ಮಾಡಿಕೊಂಡು ವಿ ಗಾಟ್ ಇನ್ ಬೋರ್ಡ್ ನಮ್ಮ ನೀರಜ್, ಮಂಜುನಾಥ್ ಅವರು ಮತ್ತು ನಾಗರಾಜ್ ಇವರನ್ನು ಕರ್ಕೊಂಡು ಬಂದು ಒಂದು ಟೀಮ್ ಮಾಡಿಕೊಂಡು ಆಸ್ ಅ ಪಂಚಾನನ ಫಿಲ್ಮ್ಸ್ ಮಾಡಿಕೊಂಡು ವಿ ಆರ್ ಹಿಯರ್ ವಿತ್ ದಿ ರಿಪ್ಪನ್ ಸ್ವಾಮಿ. ಸೊ ಇಟ್ ವಾಸ್ ಅ ಲಾಂಗ್ ಜರ್ನಿದು, ಒಂದು 2 ಇಯರ್ಸಿಂದ ನಾವು ಆ್ಯಕ್ಚುಲಿ ಮಾಡ್ತಿದ್ವಿ, ಸಿಕ್ಕಾಪಟ್ಟೆ ಬಿಹೈಂಡ್ ದಿ ಸೀನ್ಸ್ ಕೆಲಸ ಮಾಡ್ತಿದ್ವಿ. ವಿ ಆರ್ ಆಲ್ವೇಸ್ ಬ್ಯಾಕ್ ಸಪೋರ್ಟ್ ಟು ಕಿಶೋರ್. ಸೊ ವಿ ಆರ್ ಹಿಯರ್. ಹಲೋ, ನಾನು ನಾಗರಾಜ್ ರಾಮಗೌಡ್ರು ಅಂತ. ನಾನು ಪರೀಕ್ಷಿತಿಂದ ನನಗೆ ಇವ್ರು ಪರಿಚಯ ಆದರು, ಕಿಶೋರ್ ಅವರು. ಸೊ ಈ ಥರ ಒಂದು ಕಾನ್ಸೆಪ್ಟಿಂದ ಮೂವಿ ಮಾಡ್ತಾ ಇದ್ದೀವಿ ಅಂದರು. ಆಮೇಲೆ ಫಸ್ಟ್ ಆಫ್ ಆಲ್ ವಿಜಯ ರಾಘವೇಂದ್ರ ಅಂದ ತಕ್ಷಣ ಇಟ್ಸ್ ಲೈಕ್ ಡ್ರೀಮ್ ಕಮ್ ಟ್ರೂ ಫಾರ್ ಅಸ್. ಲೈಕ್ ಇನ್ ಅವರ್ ಚೈಲ್ಡ್ಹುಡ್ ವಿ ಆಲ್ವೇಸ್ ಯೂಸ್ ಟು ಸಿ ಚಿನ್ನಾರಿ ಮುತ್ತ ಆಸ್ ಆ್ಯಕ್ಟರ್, ಆ್ಯಂಡ್ ನಿನಗಾಗಿ ಇವತ್ತು ಬಿಗ್ ಡೆಬ್ಯೂ ಸಕ್ಸಸ್. ಇಟ್ಸ್ ಲೈಕ್ ಗ್ರೇಟ್ ಆನರ್ ಫಾರ್ ಮೀ ಟು ಬಿ ಅ ಪಾರ್ಟ್ ಆಫ್ ದಿಸ್ ಗ್ರೂಪ್. ಸೊ ಇದು ತುಂಬ ಸಂತೋಷ ಆಯ್ತು ನನಗೆ. ಅಟ್ಲೀಸ್ಟ್ ಸ್ಮಾಲ್ ಕಾಂಟ್ರಿಬ್ಯೂಷನ್. ವಿ ಆಲ್ವೇಸ್ ಲೈಕ್ ವರ್ಕ್ ಇನ್ ದ ಮೂವೀಸ್ ಆ್ಯಂಡ್ ಆಲ್, ಬಟ್ ಇಟ್ ನೆವರ್ ಹ್ಯಾಪನ್ಸ್. ಐ ಗಾಟ್ ಗುಡ್ ಅಪರ್ಚುನಿಟಿ with the help of Parikshit and also Kishore. He is like a really good director, what I would say. Yeah, that's all. ನಾನು ನವೀನ್ ಉಳ್ಳಾರ್. ನನ್ನ ಫೀಲ್ಡೇ ಬೇರೆ ಆ್ಯಕ್ಚುಲಿ. ನಾನು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರು. ನನಗೆ ಕಿಶೋರ್ ಬಂದುಬಿಟ್ಟು ವಿಜಯ ರಾಘವೇಂದ್ರ ಸರ್ ಇದು ಫಿಲ್ಮ್ ಉಂಟು ಅಂತ ಹೇಳಿದರು. ನಾನು ಇವ್ರ ಥರನೇ ಚಿನ್ನಾರಿ ಮುತ್ತ ನೋಡಿದ್ದೀನಿ. ಐ ವಾಸ್ ವೆರಿ ಇಂಪ್ರೆಸಿವ್ ಆನ್ ದಟ್ ಫಿಲ್ಮ್. ಆಗ ನಾನು ಚಿಕ್ಕದಿರುವಾಗ ನೋಡಿದ್ದೆ, ಅವರು ಚಿಕ್ಕದಿದ್ರಾಗ. ಸೊ ವೆರಿ ನೈಸ್ ಫಿಲ್ಮ್. ರೀಸೆಂಟ್ಲಿ ನಾನು ಅವ್ರದ್ದು ಕೊಂಡಾನ ಫಿಲ್ಮ್ ನೋಡಿ, ಇವರು ನಮಗೆ ಆಫರ್ ಮಾಡೋ ಮೊದಲೇ ನಾನು ಕೊಂಡಾನ ಫಿಲ್ಮ್ ನಾನು ಮಿಸ್ಸಸ್ ನಾವು ನೋಡಿದ್ವಿ ಇಬ್ಬರು ಕೂತು. ಸೊ ವೆರಿ ನೈಸ್. ಸೊ ಎಂಡ್ ತನಕ ನಾವು ಊಟನೂ ಮಾಡಿಲ್ಲ. ಅದು ಆ್ಯಕ್ಚುಲಿ ಅಂದರೆ ಎವ್ರಿ ಡೇ 8 to 9 o'clock ಊಟ ಮಾಡ್ತೀವಿ ನಾವು. ಆ ದಿವಸ 11 o'clock ಮುಗಿದ ನಂತರ ಊಟ ಮಾಡಿದ್ದೀವಿ ನಾವು. ಸೊ ವಿ ಡೋಂಟ್ ವಾಂಟ್ ಟು ಕಟ್ ದಟ್ ಫಿಲ್ಮ್ ಆ್ಯಂಡ್ ಗೋ ಕಮ್ ಬ್ಯಾಕ್ ಆಗಿ. ಸೊ ವೆರಿ ನೈಸ್. ಇಂದ ನಾನು ಅದಕ್ಕೆ ಈ ಫಿಲ್ಮ್ ಬಗ್ಗೆ ಏನು ಕೇಳಿ ಅಲ್ಲ ಅವ್ರ ಹತ್ರ. ಸೊ ನಿಮ್ಮದಿದ್ದು ಸಿನಿಮಾ ಅಂದರೆ ದೊಡ್ಡ ಒಂದು ಸಮುದ್ರ ಇದ್ದಂಗೆ, ಅದಕ್ಕೊಂದು ಸಣ್ಣ ಹನಿ ಸೇರಿಸಿದ್ದೀವಿ ನಾವು. ಗ್ರೋ ಆಗಲಿ, ಇದು ಚೆನ್ನಾಗೇ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಒನ್ ಮೋರ್ ಥಿಂಗ್, ಚಿನ್ನಾರಿ ಮುತ್ತ ಯಾಕಂದರೆ ನಾನು ಸ್ವಲ್ಪ ಹೆಫ್ಟಿ ಇದ್ದೆ ಚಿಕ್ಕವನಿದ್ದಾಗ. ಮೈ ಫ್ರೆಂಡ್ಸ್ ಯೂಸ್ ಟು ಕಾಲ್ ಮಿ ದಟ್. ಸೊ ಇಟ್ಸ್ ಲೈಕ್ ರಿಯಲಿ ನೈಸ್ ಥಿಂಗ್ ಫಾರ್ ಮೀ. ಮೊದಲಿಗೆ ಎಲ್ಲರಿಗೆ ನಮಸ್ಕಾರಗಳು. ಹಿರಿಯರಾಗಿರ್ತಕ್ಕಂಥ ಚಿನ್ನೇಗೌಡರು ಸರ್ ಅವರೇ, ಹಾಗೂ ಈ ಸಿನಿಮಾದ ಎಲ್ಲ ಹಿರಿಯ ಕಿರಿಯ ಸ್ನೇಹಿತರೆ ಹಾಗೂ ಮಾಧ್ಯಮ ಮಿತ್ರದವರೇ, ನಾನು ಮಲೆನಾಡಿನವನು, ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಭಾಗದವನು. ನನ್ನ ಹೆಸರು ಮಂಜುನಾಥ್ ತುಪ್ಪೂರ್ ಅಂತ ಹೇಳಿ. ನಾನೊಬ್ಬ ನಿರ್ಮಾಪಕ ಅನ್ನೋದಕ್ಕಿಂತ ನಾನೊಬ್ಬ ಕಲಾವಿದ. ನಾನು ರಂಗಭೂಮಿ ಕಲಾವಿದ. ಅದರ ಜೊತೆಯಲ್ಲಿ ಸಿನಿಮಾದ ಕಡೆ ಒಂದು ಮುಖ ಮಾಡಿ ಈಗಾಗಲೇ ಒಂದು 3 ಧಾರಾವಾಹಿಗಳು ಹಾಗೂ 17 ಸಿನಿಮಾಗಳಲ್ಲಿ ನಟನೆಯನ್ನು ಕೂಡ ಮಾಡಿದ್ದೀನಿ. ಅದರ ಜೊತೆಯಲ್ಲಿ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ಕಿಶೋರ್ ಮೂಡುಬಿದ್ರೆ ಅವರು ಈ ಸಿನಿಮಾದ ಒಂದು ಕಥೆಯನ್ನು ಹೇಳಿ ಇದಕ್ಕೆ ನೀವು ಕೈ ಜೋಡಿಸ್ತೀರಾ ಅಂದರು. ಕಥೆನೇ ಬೇಡ ಸರ್ ನೀವು ಹೇಳೋದು. ನಿಮ್ಮ ಸಿನಿಮಾ ಮಾಲ್ಗುಡಿ ಡೇಸ್ ಆಗಿರ್ಬೋದು, ಅಪ್ಪೆ ಟೀಚರ್ ಆಗಿರ್ಬೋದು, ಹಾಗೂ ತುಳುವಿನ ಹಲವಾರು ಸಿನಿಮಾಗಳನ್ನು ನೀವು ಮಾಡಿದ್ದೀರಿ. ನಿಮ್ಮ ಜೊತೆಗೆ ನನ್ನ ಕೈಲಾಗಿದ್ದ ಸಪೋರ್ಟನ್ನು ಮಾಡ್ತೀನಿ ಅಂತ ಹೇಳಿ ನಾನು ಅವರಿಗೊಂದು ಮಾತು ಕೊಟ್ಟೆ. ಅದೇ ರೀತಿಯಲ್ಲಿ ಉತ್ತಮವಾದಂಥ ಒಂದು ಸಿನಿಮಾವನ್ನು ಈ ಪರದೆಯಲ್ಲಿ ನೀವು ಈಗ ಟ್ರೈಲರ್ನ ನೋಡಿದ್ದೀರಿ. ಇನ್ನೊಂದು ಹೆಚ್ಚಿನ ಹೇಳಬೇಕಂತಂದರೆ, ವಜ್ರಧೀರ್ ಜೈನ್ ಇದ್ದಾರಲ್ಲ, ಅವರು ನಮ್ಮೂರಿನವರು. ನನ್ನ ಮಲೆನಾಡಿನ ಬಾಳೆಹೊನ್ನೂರು ಭಾಗದ ಅವರ ಒಂದೇ ಹೋಬಳಿಯವರು. ಮೂಲತಃ ಅವರು ಅಲ್ಲಿಯ ಜಮೀನ್ದಾರರು. ಆದರೆ ಇತ್ತೀಚಿನ ದಿನಗಳಲ್ಲಿ ಅವರು ಬೆಂಗಳೂರು ಕಡೆ ಅರಸಿ ಬಂದರು. ಆದರೆ ಬಹಳ ಅತ್ಯಂತ ದೊಡ್ಡ ಜಮೀನುದಾರರ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ವಜ್ರಧೀರ್ ಜೈನ್ ಅವರು ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಅವ್ರ ಜೊತೆಯಲ್ಲಿ ನಾನು ಕೂಡ ಇದ್ದೀನಿ ಅಂತ ಹೇಳ್ತಕ್ಕಂಥದ್ದು ನನಗೆ ಹೆಮ್ಮೆಯ ವಿಚಾರ. ಹಾಗೆ ವಿಜಯ್ ಸರ್ ಅವ್ರ ಜೊತೆಯಲ್ಲಿ 2ನೇ ಸಿನಿಮಾನು ಕೂಡ ನಾನು ಅವ್ರ ಜೊತೆಯಲ್ಲಿ ಮಾಡಿದ್ದೀನಿ. ಸೀತಾರಾಮ್ ಬಿನಯ್ ಒಂದು ಮಾಡಿದ್ರು. ಸೀತಾರಾಮ ಅಂತೇಳಿ 2ನೇ ಒಂದು ಚಿತ್ರ ಈಗ ಆಲ್ರೆಡಿ ರೆಡಿಯಾಗಿದೆ. ಅವರು ಅದರಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಮಾಡಿದ್ದಾರೆ. ನಾನು ಅವ್ರ ಜೊತೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೂಡ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಕಿಶೋರ್ ಸರ್ ಅವರು ನಮಗೆ ಈ ಸಿನಿಮಾನ ಮಾಡೋಣ ಮಲೆನಾಡು ಭಾಗದಲ್ಲಿ ಅಂತ ಹೇಳಿದಾಗ
ತುಂಬ ಸಂತೋಷ ಆಯಿತು. ಆ ಮಲೆನಾಡು ಭಾಗದ ಒಂದಷ್ಟು ಕಥೆಗಳನ್ನು, ನೈಜ ಕಥೆಯನ್ನು ಒಂದು ಪರದೆ ಮೇಲೆ ತಂದಿದ್ದಾರೆ. ಇದನ್ನು 29ನೇ ತಾರೀಕು ಎಲ್ಲ ಕರ್ನಾಟಕದಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲೂ ಕೂಡ ಬಿಡುಗಡೆ ಆಗುತ್ತೆ. ದಯವಿಟ್ಟು ಎಲ್ಲರೂ ಈ ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾವನ್ನು ನೋಡಿ ಆಶೀರ್ವದಿಸಿ ಅಂತ ಕೇಳ್ತಾ, ಈ ಚಿತ್ರನ ಜನಸಾಮಾನ್ಯರು ನೋಡಿದಾಗ ಮಾತ್ರ ನಮ್ಮಂಥ ಸಣ್ಣ ಪುಟ್ಟ ನಿರ್ಮಾಪಕರುಗಳು ಮುಂದಿನ ಸಿನಿಮಾವನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈ ಹಿಂದೆ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಉಸಿರೇ ಉಸಿರೇ ಅಂತ ಒಂದು ಸಿನಿಮಾವನ್ನು ನಾವು ನಿರ್ಮಾಣ ಮಾಡಿದ್ವಿ. ಆದರೆ ಅದರಲ್ಲಿ ಸೋತ್ವಿ. ಆದರೂ ಕೂಡ ಈ ಸಿನಿಮಾವನ್ನು ಮಾಡಬೇಕು, ಒಳ್ಳೆ ಕಿಶೋರ್ ಮೂಡಬೇದ್ರು ಒಳ್ಳೆ ಕಥೆಯನ್ನು ಮಾಡಿದ್ದಾರೆ. ಅದರಲ್ಲೂ ವಿಜಯ್ ಸರ್ ಅವರ ಒಳ್ಳೆಯ ನಟನೆ ಇರುತ್ತೆ. ರಗಡಾದಂತಹ ಒಂದು ಅವರ ಪಾತ್ರ ಅತ್ಯುತ್ತಮವಾಗಿ ಬರುತ್ತೆ. ಅದ್ರ ಜೊತೆಗೆ ಅಶ್ವಿನಿ ಅವರು, ಇನ್ನೊಂದು ವಿಚಾರ ಹೇಳಬೇಕಾದ್ರೆ, ಅಶ್ವಿನಿ ಚಂದ್ರಶೇಖರ್ ಅವರು ಕೂಡ ನಮ್ಮ ಮೂಲತಃ ಮಲೆನಾಡಿನವರು. ಅವರ ತಂದೆ ಬ್ಯಾಂಕ್ ಮ್ಯಾನೇಜರ್ ಆಗಿ ನಮ್ಮ ಭಾಗದಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು ಅವರ ಫಾದರ್. ಅವರು ಕೂಡ ಒಂದು ಮಲೆನಾಡಿನ ಕುಡಿಯಾಗಿ ಬಂದಂಥವರು. ಹಾಗಾಗಿ ನನಗೆ ತುಂಬ ಹೆಮ್ಮೆ ಇದೆ. ನಮ್ಮ ಮಲೆನಾಡಿನಲ್ಲಿ ನಡೆದಂಥ ಈ ಚಿತ್ರೀಕರಣ ಹಾಗೂ ಅಲ್ಲಿಯ ಕತೆ, ಆ ಸೊಗಡನ್ನು ತಮ್ಮ ಮುಂದೆ 29ನೇ ತಾರೀಕು ಇಡಲಿದ್ದಾರೆ. ಹಾಗಾಗಿ ನೀವೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಿ ಆಶೀರ್ವದಿಸಿ ಅಂತ ಕೇಳ್ತಾ, ಮಾಧ್ಯಮದವರ ಕೈಯಲ್ಲಿದೆ ಈ ಚಿತ್ರ. ದಯವಿಟ್ಟು ಮಾಧ್ಯಮದವರು ನೀವೆಷ್ಟು ಇದನ್ನು ಜನಗಳಿಗೆ ಹಂಚ್ತೀರೋ ನಮ್ಮ ಸಿನಿಮಾ ಅಷ್ಟು ಓಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳ್ತಾ, ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಚಿತ್ರತಂಡದವರಿಗೆ ಕೂಡ ನಮಿಸುತ್ತಾ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಈಗ ತಾನೇ ನೀವೆಲ್ಲ ರಿಪ್ಪನ್ ಸ್ವಾಮಿ ಚಿತ್ರದ ಟೈಟ್ಲು, ಸಿನಿಮಾದ ಕೆಲವು ದೃಶ್ಯಗಳನ್ನು ನೀವೆಲ್ಲ ನೋಡಿದ್ರಿ. ನಾನು ಕೂಡ ನಿಮ್ಮ ಜೊತೆ ಕೂತ್ಕೊಂಡು ನಾನು ನೋಡಿದೆ. ನಾನು ನೋಡಿದಾಗ ನನಗೆ ಅನ್ನಿಸ್ತಾ ಇತ್ತು, ನಾನು ಅವತ್ತು ಇವನ್ನ ಬಾಲನಟನಾಗಿ ಚಿನ್ನಾರಿ ಮುತ್ತ, ಕೊಟ್ರೇಶೆ ಕನಸು ಅದ್ರಲ್ಲಿ ಮಾಡಿದಂಥ ವಿಜಯ ರಾಘವೇಂದ್ರ ಇವನೇನಾ ಬೇರೆ ಅಂತ ಅನ್ನಿಸ್ತಾ ಇತ್ತು. ಯಾಕಪ್ಪ ಅಂತ ಹೇಳಿದ್ರೆ, ಒಬ್ಬ ಕಲಾವಿದನಿಗೆ ಇರಬೇಕಾದಂಥ ಎರಡು ಗುಣಗಳನ್ನು ಹೊಂದ್ಕೊಂಡು, ಈಗ ಹೇಳ್ತೀನಿ, ನನ್ನ ಮಗ ವಿಜಯ ರಾಘವೇಂದ್ರ ಈ ಮಟ್ಟಿಗೆ ಬೆಳೆದಿದ್ದಾನಲ್ಲಪ್ಪ ಅಂತೇಳಿ ಒಂದು ಕಡೆ ಖುಷಿನೂ ಆಯ್ತು. ಯಾಕಂದರೆ ಈ ಸಾಮಾಜಿಕ ಚಿತ್ರಗಳಲ್ಲಿ ಪ್ಯಾಂಟ್ ಹಾಕ್ಕೊಂಡು, ಶರ್ಟ್ ಹಾಕ್ಕೊಂಡು, ತುಂಡು ಪ್ಯಾಂಟ್ ಇದನ್ನು ಹಾಕ್ಕೊಂಡು ಡ್ಯಾನ್ಸ್ ಮಾಡ್ಬೋದು. ಆದರೆ ಈ ಥರ ಕ್ಯಾರೆಕ್ಟರ್ ಮಾಡೋದಿದೆಯಲ್ಲ, ಇದು ಭಾರಿ ಕಷ್ಟವಾದಂಥ ವಿಷಯ. ಇದು ನನಗೊಂದ್ಸಲ ಒಂದು ಜ್ಞಾಪಕ ಬರುತ್ತೆ. ನಮ್ಮ ಭಾವ, ಅದಕ್ಕೆಲ್ಲ ಗೊತ್ತಿರ್ಬೇಕು, ಡಾಕ್ಟರ್ ರಾಜ್ಕುಮಾರ್ ಅವರು ಮೇಯರ್ ಮುತ್ತಣ್ಣ ಅನ್ನೋ ಸಿನಿಮಾ ಮಾಡ್ತಪ್ಪ, ಅದರಲ್ಲಿ ಒಂದು ಸೀನ್ ಬರುತ್ತೆ, ನಿಮಗೆಲ್ಲ ಗೊತ್ತಿರಬೇಕು. ಅವ್ನು ಕರ್ಕೊಂಡೋಗಿ ಒಂದು ಹೋಟೆಲ್ಲಿ ಊಟಕ್ಕೆ ಕೂತ್ಕೊಂಡಿರ್ತಾರೆ, ಎಲ್ಲ ದೃಷ್ಟಿ ಹಾಕೊಂಡು ಊಟಕ್ಕೆ ಹೋಗಿರ್ತಾರೆ, ದುಡ್ಡು ಇಲ್ಲ ಇವತ್ತು. ಕರ್ಕೊಂಡೋಗಿ ಅವ್ರನ್ನ ರುಬ್ಬಕ್ಕೆ ಬಿಟ್ಬಿಡ್ತಾರೆ. ರುಬ್ಬಕ್ಕೆ ಕುತ್ಕೊಂಡು ರುಬ್ಬಿ ಅಂತ ಹೋಟೆಲ್ ಯಜಮಾನ ಹೇಳ್ತಾನೆ. ಆವಾಗ ಇವ್ರು ನೋಡ್ತಾರೆ, ರುಬ್ಬಕ್ಕೆ ಕೂತಿದ್ದನು, ಕೂತಿದ್ದ ವ್ಯಕ್ತಿ ಅವನ ಬಟ್ಟೆ, ಅವನ ಕಾಸ್ಟ್ಯೂಮ್ಸ್ ಎಲ್ಲ ನೋಡಿ ನಮ್ಮನ್ನು ನೋಡಿದ್ರೆ ನಮ್ಗೆ ವಾಂತಿ ಬರೋಂಗಾಗ್ತಾ ಇದೆ. ಇವ್ರೇನು ಮಾಡ್ತಾರೆ, ಕೂತ್ಕೊಳ್ತಾರೆ, ಒಂದು ಒಳ್ಳೆ ಒಂದು ಚಡ್ಡಿ ಕೊಟ್ಟಿರ್ತಾರೆ, ಬನೀನು ಕೊಟ್ಟಿರ್ತಾರೆ. ಅವ್ರು ಒಪ್ಕೊಳ್ಳಿಲ್ಲ, ಆ ಕಡೆ ಈ ಕಡೆ. ಆಮೇಲೆ ಅದನ್ನು ರುಬ್ತಾ ಇದ್ದನು, ಅವನ ಈ ಕಡೆ ಕರೆದ್ರು. ಅವ್ನು ಕರೆದ್ಬಿಟ್ಟು ಬಿಚ್ಚಾಕಿದ ಬಟ್ಟೆನೆಲ್ಲ, ಬ್ಯಾಡಿ ಸ್ವಾಮಿ ಬಿಚ್ಚಾಕು. ಇವ್ರು ಹಾಕ್ಕೊಂಡಿದ್ದ ಬಟ್ಟೆ ಅವನಿಗೆ ಕೊಟ್ಬಿಟ್ಟು, ಅವನು ಹಾಕ್ಕೊಂಡ ಹರಕಲ ಬಟ್ಟೆ, ಆ ಗಬ್ಬು ವಾಸನೆ, ಆ ಬಟ್ಟೆನ, ಆ ನಿಕ್ಕರು, ಆ ಬನೀನು ಇದೆಲ್ಲ ಹಾಕ್ಕೊಂಡು ಸೀನೆ ಕೂತು. ಯಾಕೆ ಅಂದರೆ ಡೈರೆಕ್ಟ್ ಬರ್ತಾರೆ, ಯಾಕೆ ಸರ್ ಹೀಗೆಲ್ಲ ಮಾಡಿ, ಒರಿಜಿನಾಲಿಟಿ ಬರಬೇಕು, ಇದೇ ಮಾಡಬೇಕ್ರಿ ಅಂತ ಹೇಳಿ ಆ ಬಟ್ಟೆನೆಲ್ಲ ಹಾಕ್ಕೊಂಡು ಪಾರ್ಕ್ ಮಾಡ್ತಾರೆ.
ಅವಾಗ ಅಂದ್ಕೊಂಡೆ ನಿಜಾಯಿದ ಕಲಾವಿದರಿಗೆ ಬೇಕಾದಂಥ ಇದು ಈಗಿನ ಕಾಲ ನೋಡ್ತಾ ಇದ್ದಾರೆ ಹೋಟ್ಲು ಸರ್ವರ್ ಮಾಡ್ತಿರ್ತಾನೆ, ಅವ್ನ ಕೈದು 5 ಉಂಗುರ 10 ಉಂಗುರ ಇರ್ತದೆ, ಅವಾಗೆಲ್ಲ ಡ್ರೆಸ್ ಮಾಡ್ಕೊಂಡು ಪಾಠ ಮಾಡ್ತಿರ್ತಾನೆ. ಅವ್ನು ಸರ್ವರ್ ಆಗಿ ಸರ್ವೆಂಟ್ ಆಗಿ ಕೆಲಸ ಮಾಡ್ತಿರ್ತಾನೆ. ಅದು ರಾಜ್ಕುಮಾರ್ ಮಾಡಲಿಲ್ಲ ಹೊತ್ತು. ಅದಕ್ಕೆ ಅದಾದಮೇಲೆ ನನಗೆ ಸಿನಿಮಾ ನೋಡಿದಾಗ ಏನೇ ಬಡಿ ಮಗ ಅವನು ಯಾರು ನನ್ನ ಮಗನೇನೆ ವಿಜಯ ರಾಘವೇಂದ್ರನೇ ಅಂತ ಏನೇ ಇದು. ಯಾಕಂದರೆ ನನ್ನ ಮಗ ವಿಜಯ ರಾಘವೇಂದ್ರ ಬೇರೆ ವಿಷಯ. ಇಲ್ಲಿ ಪಾತ್ರದಲ್ಲಿ ನೋಡಿದಾಗ ರಿಪ್ಪನ್ ಸ್ವಾಮಿನ ಅದರಲ್ಲಿ ಏನು ಈ ಥರ ಮಾಡಿದ್ನೆಲ್ಲ ಬಡಿ ಮಗ ಎಲ್ಲಿ ಕಲ್ತ್ಕೊಂಡಾಗ ಯಾಕೆ ನನಗೆ ಎಲ್ಲೋ ಒಂದು ಕಡೆ ಏನೋ ಪರವಾಗಿಲ್ಲಪ್ಪ ಕಲಾವಿದ ಅನ್ನೋದವನಿಗೆ ಏನಿರಬೇಕು ಅದು ಇಟ್ಕೊಂಡಿದ್ದಾನೆ. ಇದಕ್ಕೆ ಕಾರಣ ಯಾರು? ನಿರ್ದೇಶಕರು, ಕಿಶೋರ್ ನಿರ್ದೇಶಕರು. ಅವರು ನಿಜವಾಗಿ ಕೂಡ ಫಸ್ಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಕಿಶೋರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಜೊತೆಗೆ ಚಿತ್ರಕ್ಕೆ ಕೈಗೆ ಜೋಡಿಸೋದಿಲ್ಲ ನಿರ್ಮಾಪಕರು, ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನಾವು. ಯಾಕಂದ್ರೆ ನಿರ್ಮಾಪಕ ಇಲ್ಲ ಅಂದರೆ ಡೈರೆಕ್ಟರ್ ಇಲ್ಲ, ಡೈರೆಕ್ಟರ್ ಇಲ್ಲ ಅಂದರೆ ಆರ್ಟಿಸ್ಟ್ ಇಲ್ಲ. ಆರ್ಟಿಸ್ಟ್ ಬರ್ಬೇಕಾದ್ರೆ ಯಾರು ಬರಬೇಕು? ಮುಖ್ಯ ನಿರ್ಮಾಪಕರು ಬೇಕು, ಡೈರೆಕ್ಟರ್ ಬೇಕು. ನಿರ್ಮಾಪಕರು ಡೈರೆಕ್ಟ್ರು ಎಲ್ಲ ನಿರ್ಮಾಪಕರು ಕೇಳ್ತಾರೆ, ಆಮೇಲೆ ಕಲಾವಿದರು ಬರ್ತಾರೆ. ನಾನು ಯಾವಾಗ ಕೂಡ ಫಸ್ಟು ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನಿರ್ಮಾಪಕ ಕೈ ಜೋಡಿಸ್ತಿದ್ರೆ, ಕೈ ಜೋಡಿಸ್ಲಿಲ್ಲ ಅಂದರೆ ಇದ್ಯಾವುದು ಆಗೋದಿಲ್ಲ. ನಿರ್ಮಾಪಕನೇ ಮೇಯ್ನ್, ಆಮೇಲೆ ಕಲಾವಿದರು ಬರ್ತಾರೆ, ಡೈರೆಕ್ಟರ್ ಬರ್ತಾರೆ. ಆ ನಿರ್ಮಾಪಕರಿಗೆ ಇಂಥ ಸಿನಿಮಾ ಮಾಡುತ್ತೆ ನಿರ್ಮಾಪಕರಿಗೆ ನಾನು ಮೊದಲು ಥ್ಯಾಂಕ್ಸ್ ಹೇಳ್ತೀನಿ. ನಿಜವಾಗ್ಲೂ ಕೂಡ ಸಿನಿಮಾ ನೀವೆಲ್ಲ ನೋಡಿದ್ದೀರಾ. ನಾನು ಹೇಳ್ತಿದ್ದ ನೀವು ಹೇಳ್ಬೋದು ಚಿನ್ನಗೌಡ್ರ ಮಗ ಹೇಳ್ಕೋತಾ ಕಣೆ ಅಂತ. ನನ್ನ ಮಗ ಅಂತ ನಾನು ಹೇಳ್ತಾ ಇಲ್ಲ, ಆ ಕ್ಯಾರೆಕ್ಟರ್ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಏನು ಆ ಡ್ರೆಸ್ಸು ಒಂದು ಮೇಕಪ್ ನೋಡಿದಾಗ ಇವನು ವಿಜಯ ರಾಘವೇಂದ್ರ ಇವನು ಏನಪ್ಪ ಇವನು ಯಾಕಪ್ಪ ಹೀಗೆ ಅಂತ. ಅಂದರೆ ಇನ್ವಾಲ್ವ್ಮೆಂಟ್ ಆ ಪಾತ್ರದಲ್ಲಿ, ಆ ಪಾತ್ರಕ್ಕೆ ಆ ಪಾತ್ರಧಾರಿ ಆಗ್ಬಿಡ್ಬೇಕು ಅವರು. ಆವಾಗಲೇ ಸಿನಿಮಾ ಹೊರಡೆ ಬರೋಕ್ಕೆ ಅನುಕೂಲ ಆಗ್ತದೆ, ಚೆನ್ನಾಗಿ ಬರ್ಲಿಕ್ಕೆ ಅನುಕೂಲ. ಜನ ನೋಡಿದವರು ಪರವಾಗಿಲ್ಲ ಕಡೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಯಾಕೆ ಈ ಮಾತು ಹೇಳಿದರೆ, ಮೇಯರ್ ಮುತ್ತಣ್ಣದಲ್ಲಿ ನಾನು ಹೇಳಿದ್ನಲ್ಲ, ರಾಜ್ಕುಮಾರ್ ಅವರು ಒಬ್ಬರು ತೃಪ್ತಿದ್ರು. ಅದಕ್ಕೆ ಅವ್ರು ಹೇಳಿದ್ರು ಇದನ್ನೇ ಕಣಪ್ಪ ಸಿದ್ಲಿಂಗಯ್ಯನವರು ಡೈರೆಕ್ಟರ್ ಇದ್ದಾರೆ, ಅಣ್ಣ ಬೇಡ ಆಗಲ್ಲ ರೀ, ಒರಿಜಿನಾಲಿಟಿ ಬರಬೇಕು ಅಂದ್ರೆ ಇದನ್ನೇ ಮಾಡಬೇಕು ರೀ. ನಾನು ಹೊಸ ಬಟ್ಟೆ ಹಾಕೊಂಡು ಕೂತ್ಕೊಂಡು ಮಾಡಿದ್ರೆ ಏನು ಅನ್ಕೋತಾರ್ರಿ ಅಂತ ಹೇಳಿ ಆ ರೂಪವನ್ನು ಈಚೆ ಕರೆದು ಅವನ ಬಟ್ಟೆದೆಲ್ಲ ನೋಡ್ಬಿಟ್ರೆ ವಾರ್ತೆ ಬರ್ತದೆ ನಮಗೆ. ನಾನು ಕೂಡ ನೋಡಿದ್ದೀನಿ ಸಿನಿಮಾ ಶೂಟಿಂಗ್ ಹೋದಾಗ. ಅದು ನೋಡ್ಬಿಟ್ಟು ಅದನ್ನು ಹಾಕ್ಕೊಂಡು ತೆಗೀರಿ ಈಗ ಶಾರ್ಟ್ಸ್ ಅಂತ ಹೇಳ್ತಾರೆ. ಅಂದರೆ ಕಲಾವಿದನಿಗೆ ಅದಿರಬೇಕು, ನಾನು ಕಲಾವಿದ ಈ ಪಾತ್ರಧಾರಿ ಅಂತ ಇರಬೇಕು. ನಾನು ಹಾಗೆ ಹೀಗೆ ಅಂದ್ಕೊಂಡು ನಾನು ಸುಮ್ಮನೆ ಡ್ರೆಸ್ ಮಾಡ್ಕೊಂಡಿದ್ರೆ ಅದು ಕಲಾವಿದ ಸಾಧ್ಯ ಇಲ್ಲ. ಆ ಕಲೆಗೆ, ಆ ಪಾತ್ರಕ್ಕೆ ನಾನು ಜೀವ ಕೊಡೋಕ್ಕಾಗೋದಿಲ್ಲ. ಅಂಥ ಕೆಲಸವನ್ನು ನಮ್ಮ ಕಿಶೋರ್ ಅವರು ಮಾಡಿಸಿದ್ದಾರೆ. ಜೊತೆಗೆ ನಿರ್ಮಾಪಕರು, ನಿಜವಾಗ್ಲೂ ಕೂಡ ನಿರ್ಮಾಪಕರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಫಸ್ಟ್ ನಿರ್ಮಾಪಕ, ಆಮೇಲೆ ನಿರ್ದೇಶಕ, ಆಮೇಲೆ ಕಲಾವಿದರು ಇಂಥ ಸಿನಿಮಾಗಳನ್ನು ತಗೊಂಡು ಅಂತ ಮಲೆನಾಡಿಗೆ ಹೋಗಿ ನೀವೆಲ್ಲರೂ ಕೂಡ ಕಷ್ಟಪಟ್ಟು ಮಾಡಿದ್ದೀರಾ. ಈ ಸಿನಿಮಾ ಸಕ್ಸಸ್ ಆಗಬೇಕು ಅಂದ್ರೆ ನೀವು ಹೇಳ್ತಾರೆ, ನಾನು ಹೇಳಿ ನನ್ನ ಮಗ ಅನ್ನೋದು ಬೇರೆ. ಬಟ್ ಪಾತ್ರ ನೋಡಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಸಿನಿಮಾ ನೋಡಿ ನಾನು ಟ್ರೈಲರ್ ನೋಡಿ ಹೇಳ್ತಾ ಇದ್ದೀನಿ, ಒಳ್ಳೇದಾಗುತ್ತೆ ನಿಮಗೆ ಅಂತ ಹೇಳ್ತಾ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಮೂಲ್ಯ ಸಮಯನ ನಮಗೋಸ್ಕರ ಬಿಡುವು ಮಾಡ್ಕೊಂಡು ಬಂದು ಇವತ್ತು ನಮ್ಮ ಜೊತೆ ಕಳೀತಿದ್ದೀರಾ. ವಿಜಯ ಇದು ಆ್ಯಕ್ಚುಲಿ ಆರಂಭ ಆಗಿದ್ದು ಮಾಲ್ಗುಡ್ ಡೇಸ್ ಟೈಮಲ್ಲಿ. ಮಾಲ್ಗುಡ್ ಡೇಸ್ ಪ್ರಮೋಷನ್ಗೆ ನಾವು ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಸರ್ರೆ ಹೇಳಿದ್ದು ನಾವು ತುಂಬ ಒಳ್ಳೆ ಥರ ಕಾಣಿಸ್ತಾ ಇದ್ದೀನಿ, ಒಂದು ಸ್ವಲ್ಪ ಬೇರೆ ಥರ ಸಿನಿಮಾ ಮಾಡಬೇಕು ಅಂತ. ಸೊ ಅಲ್ಲಿಂದ ಆರಂಭ ಆಯಿತು. ಒಂದು ಕತೆ ಇತ್ತು, ಸೊ ಆ ಕಥೆನ ಒಂದು ಸ್ವಲ್ಪ ಡೆವಲಪ್ ಮಾಡಿಕೊಂಡು ಈ ಥರ ಮಾಡಿದ್ವಿ. ನಾನೇ ಮಾತಾಡಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್. ಸಾಮಾನ್ಯವಾಗಿ ನಾನು ಜಾಸ್ತಿ ಮಾತಾಡೋದಕ್ಕೆ ಬರೋದಿಲ್ಲ, ನೇರವಾಗಿ ಹೇಳ್ತಾ ಇದ್ದೀನಿ. ಸಿನಿಮಾ ಮಾತಾಡಬೇಕು, ಸಿನಿಮಾ ಮಾತಾಡಿದ ಮೇಲೆ ನಾವು ಮಾತಾಡಿದ್ರೆ ಚೆನ್ನಾಗಿರುತ್ತೆ, ಡೈರೆಕ್ಟರ್ಗಳು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ. ನನಗೆ ಮೊದಲನೇದಾಗಿ ನನ್ನ ಎಲ್ಲ ನಿರ್ಮಾಪಕರಿಗೆ, ಇಲ್ಲಿ ಬಂದಿರೋ ನಿರ್ಮಾಪಕರಿಗೆ, ಹಾಗೆ ನನ್ನ ಹಿಂದೆ ಇನ್ನೊಂದಷ್ಟು ನಿರ್ಮಾಪಕರಿದ್ದಾರೆ. ಸರಿಸುಮಾರು 23-24 ಜನ ಸಹ ನಿರ್ಮಾಪಕರಿದ್ದಾರೆ. ಸೊ ಅವರೆಲ್ಲ ಬೆಂಬಲ ಕೊಟ್ಟಿದ್ದಕ್ಕೆ ರಿಪ್ಪನ್ ಸ್ವಾಮಿ ಇಲ್ಲಿವರೆಗೆ ಬಂದಿದೆ. ಅದರ ಜೊತೆಗೆ ನನ್ನ ತಂತ್ರಜ್ಞರು, ಕ್ಯಾಮ್ರಾಮನ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಲ್ಲೇ ಇದ್ದಾರೆ. ಮಧುಸೂದನ್, ರಾಘವೇಂದ್ರ, ನಿಂತ್ಕೊಳ್ಳಿ, ಫ್ಯೂಚರ್ ಡೈರೆಕ್ಟರ್ಸ್ ಅವರು.
ಅವರಾಗಿರ್ಬೋದು, ಹಾಗೆಯೇ ಎಲ್ಲ ಕಲಾವಿದರು ಆಗಿರ್ಬೋದು. ಕೃಷ್ಣಮೂರ್ತಿ ಸರ್ ಇದ್ದಾರೆ, ಅನುಷ್ಕಾ ಅವರಿದ್ದಾರೆ, ವಜ್ರಧೀರ್ ಸರ್ ಇದ್ದಾರೆ, ಅಮೃತ ಶೆಟ್ಟರ್ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲರೂ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ವಿಜಯರಾಘವನ್ ಸರ್ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕಾಗಿಲ್ಲ, ಯಾಕಂದರೆ ನಾವಿಬ್ಬರು ಸೇಮ್. ಹಾಗೆಯೇ ಕಾಸ್ಟ್ಯೂಮ್ ಡಿಸೈನರ್ಸ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ನೀವೇನು ಟ್ರೈಲರ್ ನೋಡಿದ್ದೀರಾ, ನಿಮ್ಮ ಟ್ರೈಲರ್ ನೋಡಬೇಕಾದ್ರೆ ನಿಮ್ಗೆ ಯಾವ ಭಾವನೆನ ಕೊಡ್ತು, ಖಂಡಿತವಾಗ್ಲೂ ಸಿನಿಮಾ ಅದಕ್ಕಿಂತ ಒಂದು 10 ಪಟ್ಟು ಹೆಚ್ಚಿನ ಅನುಭವನ ಕೊಡುತ್ತೆ. ಇದಂತೂ ನಾನು ನಿರ್ದೇಶಕನಾಗಿ, ಬರಹಗಾರನಾಗಿ, ಜೊತೆಗೆ ಒಬ್ಬ ಆಡಿಯನ್ಸ್ ಆಗಿ ನಾನು ಇದನ್ನು ಮಾಧ್ಯಮದ ಮುಖಾಂತರ ಜನರಿಗೆ ಹೇಳಬಲ್ಲೆ. ಡೆಫಿನೆಟ್ಲಿ ಈ ಸಿನಿಮಾ ಒಂದು ಒಳ್ಳೆ ಅನುಭವನ ಕೊಡುತ್ತೆ. ಒಂದು ಸ್ಕ್ರಿಪ್ಟ್ ಓರಿಯೆಂಟೆಡ್ ಸಬ್ಜೆಕ್ಟ್ ಇದು. ತುಂಬ ಮಲೆನಾಡಿನಲ್ಲಿ ತುಂಬ ಘಟನೆಗಳು ನಡೆಯುತ್ತೆ, ಅಲ್ಲಿನ ಕಥೆಗಳು ತುಂಬ ಇರುತ್ತೆ. ಅಂಥ ಒಂದಷ್ಟು ವಿಚಾರಗಳನ್ನ ಒಂದು ಊರು, ಆ ಊರಿನ ಸುತ್ತಮುತ್ತ ನಡೆಯೋ ಘಟನೆಗಳಾಗಿರ್ಬೋದು, ಆ ಒಂದು ಪಾತ್ರ ಕಟ್ಟಿಕೊಟ್ಟಿರುವಂತಹ ಸಿನಿಮಾ. ಸೊ ಖಂಡಿತವಾಗ್ಲೂ ಒಂದು ಒಳ್ಳೆಯ ಅನುಭವ ಕೊಡುತ್ತೆ. ಥ್ಯಾಂಕ್ ಯು ಸರ್. ಇಲ್ಲಿ ಬಂದು ನಮಗೋಸ್ಕರ ನಿಮ್ಮ ಸಮಯನ ಕೊಟ್ರಿ, ನಮ್ಮ ಸಿನಿಮಾಗೋಸ್ಕರ ನಿಮ್ಮ ಹಾಡನ್ನು ಕೊಟ್ರಿ. ನಮ್ಮ ಸಿನಿಮಾಗೆ ಮಾತ್ರ ಅಲ್ಲ, ನಮ್ಮ ಮುಂಚೆ ದುನಿಯಾ ವಿಜಯ್ ಅವ್ರ ಸಿನಿಮಾಗೆ ಅಂತ ಹೇಳಿದಿರಾ, ವಿನಯ್ ಸಿನಿಮಾಗೆ ಅಂತ ಹೇಳಿದಿರಾ, ಇನ್ನೂ ಹಲವಾರು ಸಿನಿಮಾಗಳಲ್ಲಿ ನಿಮ್ಮ ಕಲೆ, ನಿಮ್ಮ ಕಲಾವಿದರು ಎಲ್ಲರೂ ದೊಡ್ಡ ದೊಡ್ಡ ಬೆಳಕನ್ನು, ದೊಡ್ಡ ದೊಡ್ಡ ಯಶಸ್ಸನ್ನು ಕಾಣಬೇಕು ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು. ಎಲ್ಲರೂ ಗ್ರೂಪ್ ಫೋಟೋ ತಗೊಳ್ಳೋಣ ಬನ್ನಿ ಸರ್ ಜೊತೆ.